ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ ಕ್ಲಾಸ್ 8 ಗಣಿತ ಪ್ರಕಾಶ್ ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 3 ಎ ಸ್ಟೋರಿ ಆಫ್ ನಂಬರ್ಸ್, ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಫಿಗರ್ ಇಟ್ ಔಟ್ಗಳಲ್ಲಿ ಬಂದಂತಹ ಕ್ವಶನ್ಸ್ ಅನ್ನ ಹೇಗೆ ಸಾಲ್ವ್ ಮಾಡಬಹುದು, ಅದಕ್ಕೆ ಉತ್ತರಗಳನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಫಿಗರ್ ಇಟ್ ಔಟ್ 1 ಚಾಪ್ಟರ್ ನಂಬರ್ 3. ಸೊ ಇಲ್ಲಿ ಆಕ್ಚುಲಿ ಸ್ಟೋರಿ ಆಫ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಂಖ್ಯೆಗಳನ್ನ ಹಿಂದಿನ ಅಂದ್ರೆ ಪ್ರಾಚೀನ ಕಾಲದಿಂದಲೂ ಕೂಡ ಯಾವ ಯಾವ ಸಿಸ್ಟಮ್ಗಳನ್ನ ಬಳಕೆ ಮಾಡ್ಕೊತ ಬಂದ್ರು, ಆ ಒಂದು ಸಿಸ್ಟಮ್ ಹೇಗೆ ಚೇಂಜ್ ಆಗ್ತಾ ಬಂದು ಪ್ರಸ್ತುತದಲ್ಲಿ ಹಿಂದೂ ನಂಬರ್ ಸಿಸ್ಟಮ್ ಅನ್ನ ನಾವು ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತ ಚಾಪ್ಟರ್ ಇದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಬಂದಿದೆ, ಸಪೋಸ್ ಯು ಆರ್ ಯೂಸಿಂಗ್ ದ ನಂಬರ್ ಸಿಸ್ಟಮ್ ದಟ್ ಯೂಸಸ್ ಸ್ಟಿಕ್ಸ್ ಟು represent numbers as in method 1 without using either the number names or the numerals of Hindu number system, giving a method for adding, subtracting, multiplying and dividing two numbers or two collections of sticks ಅಂತ ಕೊಟ್ಟಿದ್ದಾರೆ. ಈಗ ನಿಮಗೆ ಕ್ವಶನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಯಾವುದೇ ಒಂದು ನಂಬರಿನ ಹೆಸರು ಗೊತ್ತಿಲ್ಲ ನಮಗೆ, ಓಕೆ, ಅಥವಾ ನ್ಯೂಮರಲಿನ ಒಂದು ಸಿಂಬಲ್ ಗೊತ್ತಿಲ್ಲ. ಈ ಒಂದು ಹಿಂದೂ ನಂಬರ್ ಸಿಸ್ಟಮ್ ಇಲ್ಲದೇನೆ ಸ್ಟಿಕ್ಗಳನ್ನು ಬಳಕೆ ಮಾಡಿಕೊಂಡು ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಪ್ರೋಸೆಸ್ಸನ್ನು ಮಾಡೋದಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೇಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮಾಡ್ತೀರಾ ಅಂತೇಳಿ ಕ್ವಶನ್ ಇರೋದು. ಸೊ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಹೇಗೆ ನೋಡ್ಬೋದು ಅಂತಂದರೆ, ಅಡಿಷನ್, ಸಬ್ಟ್ರಾಕ್ಷನ್ ಮತ್ತು ಮಲ್ಟಿಪ್ಲಿಕೇಶನ್ ಜೊತೆಗೆ ಡಿವಿಷನ್ ಹೇಗೆ ಮಾಡ್ತೀರಾ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಮಾಡ್ಬೋದು ಅಂದರೆ, ಅಡಿಷನ್ ಹೇಗೆ ಮಾಡ್ಬೋದು? ವೆರಿ ಸಿಂಪಲ್, ಕಂಬೈನ್ 2 ಸಪರೇಟ್ ಪೈಲ್ಸ್ ಆಫ್ ಸ್ಟಿಕ್ಸ್ ಇಂಟು 1 ಸಿಂಗಲ್ ಪೈಲ್. ಗುಂಪು ಗುಂಪಾಗಿ ಸ್ಟಿಕ್ಗಳನ್ನು ಜೋಡಿಸಿ ಬೇರೆ ಬೇರೆ ಮಾಡಿ ಎರಡನ್ನ ಕೂಡಿಸಿದಾಗ ಏನು ಬರುತ್ತೆ ಅಂತ ಹೇಳಿ ಅದರ ಆಧಾರದ ಮೇಲೆ ನಾವು ಈ ರೀತಿನಲ್ಲಿ ಮಾಡ್ಬೋದು. ಇನ್ನು ಸಬ್ಟ್ರಾಕ್ಷನ್ ಮಾಡಬೇಕಾದಾಗ ಏನು ಮಾಡ್ಬೋದು? ಫ್ರಮ್ ದ ಫಸ್ಟ್ ಪೈಲ್ ರಿಮೂವ್ 1 ಸ್ಟಿಕ್ ಫಾರ್ ಎವರಿ ಸ್ಟಿಕ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಪೈಲ್. ದ ಸ್ಟಿಕ್ಸ್ ರಿಮೈನಿಂಗ್ ಇನ್ ದ ಫಸ್ಟ್ ಪೈಲ್ ರೆಪ್ರೆಸೆಂಟ್ ದ ರಿಸಲ್ಟ್ ಅಂತೇಳಿ. ಅಂದರೆ ಏನು ಮಾಡೋದು ಅಂದರೆ, ಮೊದಲಿಗೆ ಒಂದಿಷ್ಟು ಫೈಲ್ಗಳನ್ನು ಇಟ್ಕೊಳ್ಳೋದು, ಅದರಲ್ಲಿ ಒಂದು 2-3 ಫೈಲ್ ಕಳೆದಿವಿ ಅಂತಂದರೆ ಇನ್ನು ಉಳಿದಿರೋದು ಎಷ್ಟು ಅನ್ನೋದನ್ನು ಬರೆಯೋದು. ಇದರ ಆಧಾರದ ಮೇಲೆ ನಾವು ಫೈಲ್ಸ್ಗಳನ್ನು ಕೂಡಿ ಕಳೆಯೋದ್ರ ಮೂಲಕ ನಾವು ಸಬ್ಟ್ರಾಕ್ಷನ್ ಮಾಡಬಹುದು. ಇನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೂ ಅಷ್ಟೇ, ಏನು, ಒಂದು ಫೈಲ್ನ ಎ ಅಂತ ತಗೊಳ್ಳೋದು, ಆ ಎನ್ನು ನಾವು ಒಂದು 5 ಟೈಮ್ ಕಲೆಕ್ಷನ್ ಮಾಡ್ಕೊಳ್ಳೋದು, ಗೊತ್ತಾಯ್ತಲ್ಲ. ಫಾರ್ ಎ ಕಲೆಕ್ಷನ್ ಎ ಟೈಮ್ಸ್ ಕಲೆಕ್ಷನ್ ಬಿ ಅಂತ ತಗೊಂಡು ಕ್ರಿಯೇಟ್ ಎ ನ್ಯೂ ಗ್ರೂಪ್, ಒಂದು ಹೊಸ ಗುಂಪನ್ನು ತಯಾರು ಮಾಡಿ ಫಾರ್ ಎವರಿ ಸ್ಟಿಕ್ ಇನ್ ಕಲೆಕ್ಷನ್ ಎ, ಪ್ರತಿಯೊಂದು ಗ್ರೂಪಲ್ಲೂ ಎಷ್ಟೆಷ್ಟು ಎ ಇದಾವೆ, ಎ ಕಲೆಕ್ಷನ್ಸ್ ಎಷ್ಟಿದಾವೆ, ಸ್ಟಿಕ್ಸ್ನ ಸಂಖ್ಯೆ ಎಷ್ಟಿದೆ, ಆ್ಯಂಡ್ ಇನ್ ಈಚ್ ಆಫ್ ದೋಸ್ ನ್ಯೂ ಗ್ರೂಪ್ಸ್ ಪ್ಲೇಸ್ ಎ ನಂಬರ್ ಆಫ್ ಸ್ಟಿಕ್ಸ್ ಈಕ್ವಲ್ ಟು ಕಲೆಕ್ಷನ್ ಬಿ ಅಂತ ಹೇಳ್ಬೋದು. ಸೊ ಕಂಬೈನ್ ಆಲ್ ದೀಸ್ ನ್ಯೂ ಗ್ರೂಪ್ಸ್ ಇನ್ ಟು ದ ಒನ್ ಲಾರ್ಜ್ ಪೈಲ್. ಎ ಅನ್ನೋದು ಒಂದು ಗ್ರೂಪ್ ಮಾಡೋದು, ಬಿ ಅನ್ನೋದು ಒಂದು ಗ್ರೂಪ್ ಮಾಡೋದು, ಸಿ ಅನ್ನೋದು ಒಂದು ಗ್ರೂಪ್ ಮಾಡೋದು. ಎ ಅನ್ನೋ ಗ್ರೂಪಲ್ಲಿ ಎಷ್ಟೋ ನಂಬರ್ ಆಫ್ ಸ್ಟಿಕ್ಸ್ ಇದಾವೆ, ಬಿ ಅನ್ನೋ ಗ್ರೂಪಲ್ಲಿ ಎಷ್ಟೋ ನಂಬರ್ ಆಫ್ ಸ್ಟಿಕ್ಸ್ ಇದಾವೆ, ಸಿ ಅನ್ನೋ ಗ್ರೂಪಲ್ಲಿ ಇರುವಂಥ ನಂಬರ್ ಆಫ್ ಸ್ಟಿಕ್ಸನ್ನು ಇಷ್ಟನ್ನು ಸೇರಿಸಿ ಹೇಳಬೇಕು ಅಂತ ಹೇಳಿದ್ರೆ ಇಂಟು ಮಾಡಿಬಿಡ್ಬೋದು. ಇಂಟು ಮಾಡಿದಾಗ ಒಂದು ದೊಡ್ಡ ಫೈಲ್ ಸಿಗುತ್ತೆ, ಇದನ್ನು ನಾವು ಪ್ರಾಡಕ್ಟ್ ಅಂತೇಳಿ ಹೇಳಬಹುದು. ಓಕೆ, ಇದಾದ ನಂತರದಲ್ಲಿ ಡಿವಿಷನ್ ಹೇಗೆ ಮಾಡ್ಬೋದು ಅಂತ ನೋಡಿದರೆ, ಟೇಕ್ ದ ಟೋಟಲ್ ಫೈಲ್, ಮೊದಲಿಗೆ ಟೋಟಲ್ ಫೈಲ್, ಇಲ್ಲಿರುವ ಟೋಟಲ್ ಫೈಲನ್ನು ತಗೊಂಡು ಇದರಿಂದ ನೀವು ನಂಬರ್ ಆಫ್ ಗ್ರೂಪ್ಸ್ ಎಷ್ಟಿದಾವಲ್ಲ ಅದರಿಂದ ಭಾಗಾಕಾರ ಮಾಡ್ಬೋದು. ನೋಡಿ, repeatedly set aside group of sticks equal to the size of the divisor, count how many groups you were able to form. ಈ ರೀತಿಯಲ್ಲಿ ನಾವು ಸುಲಭವಾಗಿ ಡಿವಿಷನ್ ಕೂಡ ಮಾಡಬಹುದು. ಸೊ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ 4 ಪ್ರೋಸೆಸ್ಸನ್ನು ನಾವಿಲ್ಲಿ ನಡೆಸ್ತಾ ಇದ್ದೀವಿ. ಹಾಗಿದ್ರೆ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 2 ಹೇಳುತ್ತೆ, ಒನ್ ವೇ ಆಫ್ ಎಕ್ಸ್ಟೆಂಡಿಂಗ್ ದ ನಂಬರ್ ಸಿಸ್ಟಮ್ ಇನ್ ಮೆಥಡ್ 2 ಈಸ್ ಬೈ ಯೂಸಿಂಗ್ ಸ್ಟ್ರಿಂಗ್ಸ್ with more than one letter. For example, we could use AA for 27. How can you extend this system to represent all the numbers? There are many ways of doing it ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒನ್ ವೇ ಆಫ್ ಎಕ್ಸ್ಟೆಂಡಿಂಗ್ ದ ನಂಬರ್ ಸಿಸ್ಟಮ್ ಇನ್ ಮೆಥಡ್ 2, ಎರಡನೇ ಮೆಥಡಲ್ಲಿ ನಂಬರ್ ಸಿಸ್ಟಮ್ನ ನಾವು ಎಕ್ಸ್ಟೆಂಡ್ ಮಾಡಲಿಕ್ಕೆ ಒಂದು ದಾರಿಯನ್ನು ನಾವು ನೋಡ್ಕೊಂಡಾಗ
ಯೂಸಿಂಗ್ ಸ್ಟ್ರಿಂಗ್ಗಳನ್ನು ಬಳಕೆ ಮಾಡಿ ವಿತ್ ಮೋರ್ ದ್ಯಾನ್ ಒನ್ ಲೆಟರ್. ಆ ಒಂದು ಸ್ಟ್ರಿಂಗಲ್ಲಿ ಒಂದಕ್ಕಿಂತ ಜಾಸ್ತಿ ಲೆಟರ್ಗಳನ್ನು ಬಳಕೆ ಮಾಡಬೇಕು. ಉದಾಹರಣೆಗೆ 27ಗೆ ನಾವು ಎ ಅಂತ ಬರೀಬಹುದು. ಹೀಗೆ ಹೌ ಕ್ಯಾನ್ ಯು ಎಕ್ಸ್ಟೆಂಡ್ ದಿಸ್ ಸಿಸ್ಟಮ್ ಟು ರೆಪ್ರೆಸೆಂಟ್ ಆಲ್ ದ ನಂಬರ್ಸ್? ಎಲ್ಲ ಸಂಖ್ಯೆಗಳನ್ನು ನೀವು ಬರೆಯೋದಾದರೆ ಇದಕ್ಕೆ ಹೇಗೆ ಬರೀಬಹುದು, ಯಾವ ರೀತಿ ಇದನ್ನು ಮುಂದುವರಿಸ್ತೀರಾ? ಹಾಗಿದ್ಮೇಲೆ ಇದನ್ನು ಮಾಡೋದಾದರೆ ಇನ್ನೂ ಬೇರೆ ಬೇರೆ ದಾರಿಗಳೇನಾದರೂ ಇದಾವ ಅಂತೇಳಿ ಕ್ವಶನ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಆನ್ಸರ್ ಹೇಳೋದಾದರೆ, ಈಗ ಸುಮಾರು ಇಲ್ಲಿ ಕೊಟ್ಟಿರುವ ಹಾಗೆ ಬೇರೆ ಬೇರೆ ವಿಧಾನಗಳನ್ನು ಬಳಕೆ ಮಾಡ್ಬೋದು. ನಾವು ಎಸ್ ಅಂತ ಹೇಳ್ತೀವಿ. 2 ಲೆಟರ್ ಸ್ಟ್ರಿಂಗ್ ತಗೊಳ್ಬೋದು, 3 ಲೆಟರ್ ಸ್ಟ್ರಿಂಗ್ ತಗೊಳ್ಬೋದು, ಅಥವಾ ಜನರಲ್ ಆಗಿ ಒಂದು ರೂಲನ್ನೇ ಮಾಡಿಬಿಡ್ಬೋದು. ಹೇಗೆ ನೋಡಿ, 2 ಲೆಟರ್ ಸ್ಟ್ರಿಂಗ್ ಅವರೇ ಕೊಟ್ಟಿದ್ದಾರೆ. ಯೂಸ್ ಕಾಂಬಿನೇಷನ್ಸ್ ಫ್ರಮ್ ಎ ಟು ಝೆಡ್. ಓಕೆ, ಇದರ ಆಧಾರದ ಮೇಲೆ ನೀವೇನಾದರೂ AP ನಾವು 28 ಅಂತ ತಗೊಂಡ್ರಿ ಅಂದರೆ ಮುಂದುವರೆದು AC 29 ಅಂತ ತಗೊಳ್ಬೋದು. ಹಾಗೆಯೇ AC 29 ಆದರೆ ನೆಕ್ಸ್ಟ್ AD ನೀವು 30 ಅಂತ ತಗೊಳ್ಬೋದು. ಮುಂದುವರೆದು AD ಆದಮೇಲೆ E ತಗೊಳುತ್ತೆ. E ತಗೊಂಡ್ರೆ 31. ಈ ರೀತಿ ಕಂಟಿನ್ಯೂ ಎಲ್ಲಿ ತನಕ ಬರೀಬೋದು ಅಂದರೆ AZ ವರೆಗೂ ಬರೀಬೋದು. AZ ಆಯಿತು ಅಂದರೆ ಮತ್ತೆ BA, BB, BC ಹಿಂಗೆ ಎಷ್ಟಾದರೂ ಸಂಖ್ಯೆಗಳನ್ನು ನೀವು ಬರೀತಾ ಹೋಗ್ಬೋದು. ಅದೇ ರೀತಿ ನೀವು 3 ಲೆಟರ್ ಸ್ಟ್ರಿಂಗ್ಸನ್ನು ನೀವು ಬಳಕೆ ಮಾಡಿದ್ರಿ ಅಂದರೆ ಒನ್ಸ್ ಯು ರೀಚ್ ಜೆಡ್, ನೀವೇನಾದರೂ ಜೆಡ್ ಕಂಪ್ಲೀಟ್ ಆಯ್ತಪ್ಪ ಈ ಥರದ್ದು ನೀವು ಕಂಟಿನ್ಯೂ ಮಾಡಿದ್ರೆ ಅಂದರೆ ಜೆಡ್ ಕಂಪ್ಲೀಟ್ ಆಯ್ತು ಅಂದರೆ ಮತ್ತೇನು ಮಾಡ್ಬೋದು ನೀವು ಎ 2 ತೊಗೊಂಡಿದ್ರಲ್ಲ, ಇನ್ನೊಂದು ಎ ತೊಗೊಂಡು ಮುಂದೆ ಕಂಟಿನ್ಯೂ ಮಾಡ್ಬೋದು. ಎ ಬಿ ಎಕ್ಸೆಟ್ರಾ. ಓಕೆ, ಇದು 3 ಲೆಟರ್ ಸ್ಟ್ರಿಂಗ್ಸನ್ನು ಕೂಡ ನಾವು ಫಾರ್ಮೇಷನ್ ಮಾಡ್ಬೋದು. ಇದರ ಆಧಾರದ ಮೇಲೆ ನಾವು ಜನರಲ್ ಆಗಿ ಏನು ಹೇಳ್ಬೋದು ಅಂದರೆ ದಿಸ್ ಫಂಕ್ಷನ್ಸ್ ಆಸ್ ಎ ಬೇಸ್ 26 ಸಿಸ್ಟಮ್. ಈ ಫಂಕ್ಷನಿಗೆ ನಾವು ಈ ಒಂದು ಸಿಸ್ಟಮಿಗೆ 26 ಸಿಸ್ಟಮ್ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇರುವಂಥ ಲೆಟರ್ಸ್ಗಳ A to Z ಅಂದರೆ 26 ಲೆಟರ್ಸ್ ಇರೋದ್ರಿಂದಾಗಿ ಇದನ್ನು ನಾವು ಬೇಸ್ 26 ಸಿಸ್ಟಮ್ ಅಥವಾ ಬೈಜೆಕ್ಟಿವ್ ನ್ಯೂಮರೇಷನ್ ಅಂತೇಳಿ ಕೂಡ ನಾವು ಹೇಳಬಹುದು. ಸೊ ಇಲ್ಲಿ ವೇರ್ ಈಚ್ ಆಡೆಡ್ ಲೆಟರ್ಸ್ ರೆಪ್ರೆಸೆಂಟ್ಸ್ ಎ ಹೈಯರ್ ಪವರ್. ನೀವು ಪ್ರತಿಯೊಂದು ಬಾರಿ ನೀವು ಈ ರೀತಿ ಲೆಟರ್ಸನ್ನು ನೀವು ಜಾಸ್ತಿ ಆ್ಯಡ್ ಮಾಡ್ತಾ ಹೋದ್ರಿ ಅಂದರೆ ಅದು ಹೈಯರ್ ಪವರನ್ನು ಹೊಂದಿರುತ್ತೆ. ಇದರಿಂದಾಗಿ ನೀವು ಇನ್ಫೈನೈಟ್ಲಿ ಲಾರ್ಜ್ ನಂಬರ್ಸನ್ನು ನಾವು ಕ್ರಿಯೇಟ್ ಮಾಡಬಹುದು, ಫಾರ್ಮ್ ಮಾಡಬಹುದು ಅಂಥೇಳಿ ಈ ಒಂದು 26 ಸಿಸ್ಟಮ್ನ ಆಧಾರದ ಮೇಲೆ ನಾವು ಹೇಳಬಹುದು. ಇದೇ ಫಿಗರ್ ಇಟ್ ಔಟಿನ ಕೊನೆಯ ಪ್ರಶ್ನೆ ಟ್ರೈ ಮೇಕಿಂಗ್ ಯುವರ್ ಓನ್ ನಂಬರ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ನೀವೇ ಒಂದು ನಂಬರ್ ಸಿಸ್ಟಮನ್ನು ತಯಾರು ಮಾಡಿರಿ, ನೀವೇ ಓನ್ ಆಗಿ ಅಂತೇಳಿ ಯಾವುದಾದ್ರೂ ಒಂದು ನಿಯಮದ ಆಧಾರದ ಮೇಲೆ ಒಂದು ನಂಬರ್ ಸಿಸ್ಟಮ್ ತಯಾರು ಮಾಡಿರಿ. ಸೊ ಇದಕ್ಕೆ ನಾನು ಒಂದು ಸಿಸ್ಟಮನ್ನು ಬರೆದಿದ್ದೀನಿ. ಹೇಗಿದೆ ನೋಡಿ, ಈ ಸಿಸ್ಟಮನ್ನು ಬರೀಲಿಕ್ಕೆ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಜಿಯೋಮೆಟ್ರಿಕಲ್ ಶೇಪ್ಸನ್ನು ತೊಗೊಂಡಿದ್ದೀನಿ. ಸೊ ಈ ಒಂದು ಜಿಯೋಮೆಟ್ರಿಕಲ್ ಶೇಪನ್ನು ಬಳಕೆ ಮಾಡೋದ್ರ ಮೂಲಕವಾಗಿ ಒಂದು ಸಿಸ್ಟಮ್ ಹೇಗೆ, ಒಂದು ಡಾಟನ್ನು ನಾನು 1 ಅಂತ ತೊಗೊಂಡೆ, ಹಾಗೆ ಒಂದು ಲೈನನ್ನು 5 ಅಂತ ತೊಗೊಂಡೆ, ಅದೇ ರೀತಿ ಒಂದು ಟ್ರಯಾಂಗಲನ್ನು 10 ಅಂತ ತೊಗೊಂಡೆ, ಸ್ಕ್ವೇರನ್ನು 50 ಅಂತ ತೊಗೊಂಡೆ. ಹೀಗೆ ಮುಂದುವರಿಬೋದು ನಾವು. ಈಗ ನಾವು ಇಲ್ಲಿಗೆ ಎಂಡ್ ಮಾಡ್ಕೊಂಡ್ರಿ ಅಂದರೆ ಸಪೋಸ್ 66 ನೀವು ಬರೀಬೇಕು ಅಂತ ತೊಗೊಂಡ್ರೆ 66 ನೀವು ನೋಡ್ತಾ ಹೋದರೆ ಒಟ್ಟು 50 + 16 ಅಂತ ಬರೀಬೋದು. ಈ 50 + 16 ಪ್ರಕಾರ 50 ಇರುವ ಜಾಗದಲ್ಲಿ ಸ್ಕ್ವೇರ್ ಬರೀತೀರಾ. ಇನ್ನು 16 ಉಳಿತಲ್ಲ, ನಾನೇನು ಮಾಡಿದ್ದೀನಿ ಟ್ರಯಾಂಗಲ್ಗೆ 10 ತೊಗೊಂಡಿದ್ದೀನಿ ತಾನೆ, ಟ್ರಯಾಂಗಲ್ ಬರದೆ ಅಲ್ಲಿಗೆ ನೆಕ್ಸ್ಟ್ ಉಳಿತು 6 ಉಳಿತು. ಈ 6 ಅಂದರೆ 5ಗೆ ನಾವು ಒಂದು ಲೈನನ್ನು ಬಳಕೆ ಮಾಡಿದರೆ ಇದು 5 ಹೋಯ್ತು, ಇನ್ನು 1 ಉಳಿತು, 1ಕ್ಕೆ ಒಂದು ಡಾಟ್ ಅಂತ ಬರೀಬೋದು. 66 ನಾವು ನಂಬರ್ ಸಿಸ್ಟಮ್ ಅಂದರೆ ಒಂದು ಸಿಂಬಲನ್ನು ಬಳಕೆ ಮಾಡಿ ಬರೆಯೋದಾದರೆ ಸ್ಕ್ವೇರ್ ಪ್ಲಸ್ ಟ್ರಯಾಂಗಲ್ ಪ್ಲಸ್ ಎ ಲೈನ್ ಪ್ಲಸ್ ಎ ಡಾಟ್, ಇದಿಷ್ಟನ್ನು 66 ಅಂತೇಳಿ ಎಕ್ಸಾಂಪಲ್ ಕೊಡ್ಬೋದು. ಈ ಥರದ ಸಂಖ್ಯೆ ನೀವು ಇನ್ನೊಂದು ಎಕ್ಸಾಂಪಲನ್ನು ಕೂಡ ನೀವು ಮಾಡಬಹುದು. ಉದಾಹರಣೆಗೆ ನಾನೇನು ಮಾಡ್ತೀನಿ, ಒಂದು 45 ಅಂತ ತೊಗೊಳ್ತೀನಿ. 45 ಅನ್ನೋ ಸಂಖ್ಯೆಯನ್ನು ಬರೀಬೇಕು ಅಂತ ಹೇಳಿದ್ರೆ 40 ಅಂತ ಹೇಳಿದ್ರೆ ಎಷ್ಟು, 45 ಅಂತ ಹೇಳಿದ್ರೆ ಇದನ್ನು ನಾವು ಆ್ಯಕ್ಚುಲ್ ಆಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ 50ನಲ್ಲಿ -5 ಮಾಡಿದರೆ ನಮಗೆ 45 ಬರುತ್ತೆ. ಇದರ ಆಧಾರದ ಮೇಲೆ 50 ಏನಿದೆ ನೀವು ಇದನ್ನು ಒಂದು ಸ್ಕ್ವೇರನ್ನು ಬಳಕೆ ಮಾಡಿರಿ, ಮೈನಸ್ ಮಾಡಬೇಕಿಲ್ಲಿ ನಾವು ಕಳೆದಿರೋದ್ರಿಂದ ಟ್ರಯಾಂಗಲ್ಗೆ ನಾವು 5ಕ್ಕೆ ನಾವು ಈ ಲೈನನ್ನು ಬಳಕೆ ಮಾಡಿದ್ದೀವಿ, ಇಲ್ಲೊಂದು ಲೈನ್ ಹಾಕಿದ್ರಿ ಅಂತ ಹೇಳಿದ್ರೆ ಇದನ್ನು ನಾವು ಏನಂತ ಬರೀಬೋದು 45 ಅಂತ ಕರಿಬಹುದು. ಓಕೆ, ಸೊ ಈ ರೀತಿಯಲ್ಲೂ ಕೂಡ ನಾವೇ ಒಂದು ಓನ್ ಆಗಿ ಒಂದು ನಂಬರ್ ಸಿಸ್ಟಮನ್ನು ತಯಾರು ಮಾಡಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಓಕೆ, ಸೆಕೆಂಡ್ ಫಿಗರ್ ಇಟ್ ಔಟ್ ಇದೆ. ಇದು ಏನಪ್ಪಾ ಅಂತ ಹೇಳಿದ್ರೆ ಇದು ರೋಮನ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು. ರೆಪ್ರೆಸೆಂಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ದ ರೋಮನ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಸಂಖ್ಯೆಗಳನ್ನು ರೋಮನ್ ಸಿಸ್ಟಮಲ್ಲಿ ಬರೀಬೇಕು ಅಂದರೆ ರೋಮನ್ ಸಿಸ್ಟಮಲ್ಲಿ ಬರುವಂಥ ಪ್ರಮುಖವಾದ ಸಂಖ್ಯೆಗಳು ನಮಗೆ ಗೊತ್ತಿರಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ
ನೋಡಿ ಇಲ್ಲಿ ರೋಮನ್ ಸಿಸ್ಟಮ್ ಅಲ್ಲಿ ಒಂದನ್ನ ನಾವು ಈ ರೀತಿ ಬರಿತೀವಿ, ಐ ಟೈಪ್ ಬರಿತೀವಿ. ಎರಡನ್ನ ಈ ರೀತಿ 2 ಗೆರೆ ಹಾಕ್ತೀವಿ. 3 ಅಂತ ಅಂದಾಗ 3 ಗೆರೆ ಹಾಕ್ತೀವಿ. 4 ಈ ರೀತಿ ಬರುತ್ತೆ. 5 ಈ ರೀತಿ ಬರುತ್ತೆ. 6 ನೀವು ಮತ್ತೆ ವಿನ ಮುಂದೆ 1 ಗೆರೆ ಹಾಕ್ತೀರಿ. ಹಾಗೆ 7 ಅಂತ ಹೇಳಿದ್ರೆ ವಿನ ಮುಂದೆ 2 ಗೆರೆ, ವಿನ ಮುಂದೆ 3 ಗೆರೆ ಹಾಕಿದ್ರೆ 8 ಆಗತ್ತೆ. 9 ಅಂತ ಹೇಳಿದ್ರೆ ನಾವು 10ರ ಹಿಂಭಾಗದಲ್ಲಿ 1 ಗೆರೆ ಹಾಕಿದ್ರೆ ಅದು 9 ಅಂತ ತೋರಿಸುತ್ತೆ, 10 ಅಂತ ತೋರಿಸುತ್ತೆ. ಇದ್ರ ಮುಂದುವರೆದು ಇದೇ ಥರದ ರೋಮನ್ ಅಂಕಿಗಳನ್ನು ಬಳಕೆ ಮಾಡಿ ಬರಿತಾ ಹೋಗ್ತೀವಿ. ಅದಕ್ಕಿಂತ ದೊಡ್ಡ ದೊಡ್ಡ ಸಂಖ್ಯೆಗಳಿದ್ದಾಗ 10 ಇದ್ರೆ ಎಕ್ಸ್ ಬರಿತೀವಿ, 100 ಯಾವಾಗ ಬರುತ್ತೋ ಅಲ್ಲಿ ಸಿ ಬರಿತೀವಿ, 500 ಯಾವಾಗ ಬರುತ್ತೋ ಅಲ್ಲಿ ಡಿ ಬರಿತೀವಿ, 1000 ಯಾವಾಗ ಬರುತ್ತೋ ಅಲ್ಲಿ ಎಂ ಬರಿತೀವಿ. ಇವುಗಳನ್ನು ಬಳಕೆ ಮಾಡಿಕೊಂಡು ನೀವು ರೋಮನ್ ಸಂಖ್ಯೆಯನ್ನು ನೀವು ಇಲ್ಲಿ ಬರಿತಾ ಹೋಗೋದಾದ್ರೆ 1222 ಇದೆ. ಇಲ್ಲಿ 1000 ಇದೆ ಅಂತ ಹೇಳಿದ್ರೆ 1000 ಇರುವ ಜಾಗದಲ್ಲಿ 1 ಬಾರಿ ಎಂ ಅಂತ ಬರಿತೀರಾ. ಇನ್ನು 200 ಅಂತಿದೆ ಅಂದರೆ 100 ಇರೋದ ಸಿ, ಇಲ್ಲಿ 200 ಇರೋದ್ರಿಂದ ಸಿ ಅನ್ನ 2 ಬಾರಿ ಬರಿಬೇಕಾಗತ್ತೆ. ಹಾಗೆ 20 ಅಂತಿದೆ, 10 ಅಂತಂದರೆ 1 ಬಾರಿ, ಅದನ್ನೇ 2 ಬಾರಿ ಬರೆದ್ರೆ 20 ಆಗತ್ತೆ, ಡಬಲ್ ಎಕ್ಸ್ ಬರಿತೀರಾ. ಇನ್ನು 2 ಅಂತ ಹೇಳಿದ್ರೆ 2 ಗೆರೆ ಹಾಕ್ತಿರಲ್ವ, ಇದು 2. ಸೊ ಈ ಎಕ್ಸ್ಪ್ರೆಷನ್ ಅನ್ನು ನಾವು 1222ಗೆ ರೋಮನ್ ಸಿಸ್ಟಮ್ನ ಆಧಾರದ ಮೇಲೆ ಬರೆದ್ರೆ MCCXXII ಈ ರೀತಿಯಲ್ಲಿ ಬರಿತೀವಿ. ಹಾಗಿದ್ಮೇಲೆ ಎರಡನೇದು ಬರೆಯೋದಾದ್ರೆ ಹೇಗೆ ಬರಿಬೋದು? 2999 ಇದೆಯಪ್ಪ. ಸೊ ಇದನ್ನ ಹೇಗೆ ಬರಿತೀರಾ? 2999 ಇಲ್ಲೂ ಕೂಡ ಸೇಮ್ 2000 ಅಂತಿದೆ. ಇಲ್ಲಿ 1000 ಇದ್ದಿದ್ದು 1 ಬರೆದ್ವಿ, ಎಂ. 2000 ಇರೋದ್ರಿಂದಾಗಿ ಎಂ ಅನ್ನ 2 ಬಾರಿ ಬರಿಬೇಕು. 2900 ಅಂತಿದೆ. ಆಕ್ಚುಯಲ್ ಆಗಿ 900 ಅಂತ ಹೇಳಿದ್ರೆ ಏನಂತ ಬರಿತೀವಿ ನಾವು? ಇಲ್ಲಿ ಹೆಂಗೆ 9 ಬರಿಬೇಕಾದ್ರೆ 10 ಹಿಂದೆ 1 ಬರಿತೀವೋ, 900 ಬರಿಬೇಕಾದ್ರೆ ಎಂ ಬರೆದು ಅದ್ರ ಹಿಂಭಾಗದಲ್ಲಿ ಸಿ ಬರಿಬೇಕು. ಅಲ್ಲಿಗೆ ಸಿ ಬರೆದು ಎಂ ಬರೆದ್ರೆ ಇದೇನಿದು 900. 2990 ಬರಿಬೇಕಾದ್ರೆ ಏನು ಮಾಡ್ತೀವಿ? 100ನ ಹಿಂಭಾಗದಲ್ಲಿ ಎಕ್ಸ್ ಅಂದರೆ ಸಿನ ಹಿಂಭಾಗದಲ್ಲಿ ಎಕ್ಸ್ ಸಿ ಅಂತ ಬರೆದ್ರೆ ಏನಾಗುತ್ತೆ? 2990. 9 ಅಂದರೆ ಕ್ಯಾಸುವಲ್ ಆಗಿ ನೀವು ಇದನ್ನು ಬರೀತೀರಾ. ಸೊ ಅಲ್ಲಿಗೆ ಇದಿಷ್ಟು ಎಕ್ಸ್ಪ್ರೆಷನ್ ಏನಿದೆ ಇದು 2999ನ ಎಕ್ಸ್ಪ್ರೆಷನ್. ಹಾಗಿದ್ರೆ 302 ಅನ್ನ ಏನಂತ ಬರೀತೀರಿ? 300 ಅಂತಿರೋದ್ರಿಂದ ನೀವು 3 ಬಾರಿ ಪ್ರತಿಯೊಂದರಲ್ಲೂ ಯಾವುದೇ ಒಂದು ನಂಬರನ್ನು 3 ಬಾರಿ ರಿಪೀಟ್ ಮಾಡ್ಬೋದು ನಾವು. ಅದ್ರ ಪ್ರಕಾರ 300 ಅಂದರೆ 100ಗೆ ಸಿ ಅಂತಿದೆ ಅಂದರೆ 300ಗೆ ನೀವು ಸಿ ಅನ್ನು 3 ಬಾರಿ ಬರಿಬೇಕು. 300 ಆಯಿತು. 02 ಅನ್ನು ಹೇಗೆ ಬರೀತೀರಾ? 302 ಬರಿಬೇಕಾದ್ರೆ ಇದನ್ನ ಡಬಲ್ ಐ ಬರೀತೀರಾ. ಇದು 302 ಆಯಿತು. ಇನ್ನು 715 ಬರಿಬೇಕಾದ್ರೆ ಏನಂತ ಬರೀಬೇಕು? 700 ಬರಿಬೇಕು ಅಂತ ಹೇಳಿದ್ರೆ 500ಗೆ ಪ್ಲಸ್ 200 ಅನ್ನು ಸೇರಿಸಿದ್ರೆ 700 ಆಗುತ್ತೆ. ಅದ್ರ ಪ್ರಕಾರ 500 ಅಂತಾರೆ ಡಿ, ಮತ್ತೆ 2 ಸಿ ಬರೆದ್ರಿ ಅಂದರೆ 5 6 7 700 ಆಯಿತು. 10 ಬರಿಬೇಕಾದ್ರೆ ಏನಂತ ಬರೀತೀರಿ? ಎಕ್ಸ್ ಬರೀತೀರಿ. 5 ಬರಿಬೇಕಾದ್ರೆ ಏನು ಮಾಡ್ತೀರಿ? ವಿ ಬರೀತೀರಿ. ಇದು 715 ನಾವು ಈ ರೀತಿಯಲ್ಲಿ ಬರೀಬಹುದು. ಇದು ರೋಮನ್ ಸಿಸ್ಟಮ್ ಅಲ್ಲಿ ಬರೆಯುವಂತಹ ಒಂದು ಸಂಖ್ಯೆಗಳನ್ನು ಸಿಂಬಲ್ ಅನ್ನು ಬಳಕೆ ಮಾಡಿ ಬರೀತಕ್ಕಂಥದ್ದು. ಓಕೆನಾ? ಓಕೆ, ನೆಕ್ಸ್ಟ್ 60th ಪೇಜಲ್ಲಿರುವ ಮತ್ತೊಂದು ಫಿಗರ್ ಇಟ್ ಔಟಿಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಅನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಎ ಗ್ರೂಪ್ ಆಫ್ ಇಂಡಿಜಿನಿಯಸ್ ಪೀಪಲ್ ಇನ್ ಎ ಪೆಸಿಫಿಕ್ ಐಲ್ಯಾಂಡ್ ಯೂಸ್ ಡಿಫರೆಂಟ್ ಸೀಕ್ವೆನ್ಸಸ್ ಆಫ್ ನಂಬರ್ ನೇಮ್ಸ್ ಟು ಕೌಂಟ್ ಡಿಫರೆಂಟ್ ಆಬ್ಜೆಕ್ಟ್ಸ್. ವೈ ಡು ಯು ಥಿಂಕ್ ದೇ ಡೂ ದಿಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಡಿಜಿನಿಯಸ್ ಪೀಪಲ್ಸು ಪೆಸಿಫಿಕ್ ಐಲ್ಯಾಂಡಲ್ಲಿ ಏನು ಮಾಡ್ತಾ ಇದ್ರು? ಸಂಖ್ಯೆಗಳ ಬದಲಾಗಿ ಆ ಸಂಖ್ಯೆಗಳಿಗೆ ಹೆಸರನ್ನು ಯಾವುದ್ರ ಆಧಾರದ ಮೇಲೆ ಕೊಡ್ತಿದ್ರು ಅಂದರೆ ಬೇರೆ ಬೇರೆ ಆಬ್ಜೆಕ್ಟ್ಗಳ ಆಧಾರದ ಮೇಲೆ. ಒಂದು ಆಬ್ಜೆಕ್ಟಿಗೆ ಇಷ್ಟು ಸಂಖ್ಯೆ, ಇನ್ನೊಂದು ಆಬ್ಜೆಕ್ಟನ್ನು ಹೇಳಿದರೆ ಆ ನಂಬರು ಅಂತೇಳಿ ಆಬ್ಜೆಕ್ಟ್ಗಳನ್ನೇ ಸಿಂಬಲ್ಗಳನ್ನಾಗಿ ಬಳಕೆ ಮಾಡ್ತಿದ್ರು ನಂಬರ್ ಸಿಸ್ಟಮಲ್ಲಿ. ಹಾಗಿದ ಮೇಲೆ ಯಾಕೆ ಆಬ್ಜೆಕ್ಟ್ಗಳನ್ನು ಬಳಕೆ ಮಾಡ್ತಿದ್ರು? ಕಾರಣ ಏನು? ಯಾವ ಒಂದು ಸಂದರ್ಭದಲ್ಲಿ ಈ ರೀತಿ ಆಬ್ಜೆಕ್ಟ್ಗಳನ್ನು ಬಳಕೆ ಮಾಡಲಿಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ನಿಮಗೆ ಸ್ಟೋರಿನಲ್ಲಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ಇದಕ್ಕೆ ನೀವು ಆನ್ಸರ್ ಏನಂತ ಬರಿಬೋದು ಅಂದರೆ, ರೀಸನ್ಸ್ ಅನ್ನು ನಾವು ಪ್ರಮುಖವಾಗಿ 2 ರೀತಿಯಲ್ಲಿ ಹೇಳ್ಬೋದು. ಒಂದು, ಕ್ಯಾಟಗರೈಸೇಷನ್ ಲೈಕ್ ರೌಂಡ್ ಆಬ್ಜೆಕ್ಟ್ಸ್, ಲಾಂಗ್ ಆಬ್ಜೆಕ್ಟ್ಸ್ ಆರ್ ಅನಿಮಲ್ಸ್. ಅಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಹೇಗೆ ಬರೀತಿದ್ರು ಅಂತ ಹೇಳಿ ಕೇಳಿದ್ದಾರೆ. ಮತ್ತೆ ಯಾಕೆ ಅಂತ ಕೇಳಿದ್ದಾರೆ. ಒಂದು ಕಾರಣ, ಅವರು ಕೆಟಗರಿಯನ್ನಾಗಿ ಮಾಡ್ಕೊಳ್ತಿದ್ರು. ಹೇಗೆ? ಸಂಖ್ಯೆಗಳನ್ನು ಕೆಟಗರಿಯಾಗಿ ಮಾಡ್ಕೊಳ್ಳೋ ಉದ್ದೇಶದಿಂದ ಆಬ್ಜೆಕ್ಟ್ಗಳನ್ನು, ರೌಂಡ್ ಆಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡ್ತಿದ್ರು, ಲಾಂಗ್ ಆಬ್ಜೆಕ್ಟ್ಸನ್ನು ಸೆಲೆಕ್ಟ್ ಮಾಡ್ತಿದ್ರು, ಮತ್ತು ಅನಿಮಲ್ಸನ್ನು ಸೆಲೆಕ್ಟ್ ಮಾಡಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ನಂಬರ್ಗಳನ್ನು ಕೊಡ್ತಾ ಇದ್ರು. ಇದ್ರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರುವ ಕಾರಣ ಏನು ಅಂದರೆ ಕಲ್ಚರಲ್ ಕಂಟೆಸ್ಟ್ ಅಂತೇಳಿ. ಅಂದರೆ
ಸಾಂಸ್ಕೃತಿಕವಾಗಿ ಅವರಿಗೆ ಗೊತ್ತಿರುವಂತಹ ಒಂದು ವಸ್ತುಗಳನ್ನೇ ಮಾತ್ರ ಸಂಖ್ಯೆಗಳನ್ನಾಗಿ ಬಳಕೆ ಮಾಡ್ತಿದ್ರು. ಮತ್ತೆ ಅಲ್ಲಿನ ಜನರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ರು. ಈ ಎರಡು ಕಾರಣಗಳಿಂದಾಗಿ ನಾವು ಆಬ್ಜೆಕ್ಟ್ ಅನ್ನು ಅವರು ನಂಬರ್ಸ್ ಅನ್ನಾಗಿ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಅನ್ನು ಬಳಕೆ ಮಾಡ್ತಿದ್ರು ಅನ್ನೋದಕ್ಕೆ ನಾವು ಕಾರಣಗಳನ್ನ ಕೊಡಬಹುದು. ಇದಾದ ನಂತರದಲ್ಲಿ ಸೆಕೆಂಡ್ ಕ್ವಶನ್ ಅನ್ನು ನೀವು ನೋಡ್ತಾ ಹೋದ್ರೆ ಕನ್ಸಿಡರ್ ದ ಎಕ್ಸ್ಟೆನ್ಷನ್ ಆಫ್ ದ ಗುಮುಲ್ಗಲ್ ನಂಬರ್ ಸಿಸ್ಟಮ್ ಬಿಯಾಂಡ್ 6 ಇನ್ ದ ಸೇಮ್ ವೇ ಆಫ್ ಕೌಂಟಿಂಗ್ ಬೈ 2s. Come up with ways of performing the different arithmetic operations plus, minus, into, divided by for numbers occurring in this system without using Hindu numerals. Use this to evaluate the following ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದೇನಿದು ಕುಮಲ್ಗಲ್ ನಂಬರ್ ಸಿಸ್ಟಮ್ ಅಂತಕ್ಕಂಥದ್ದನ್ನು ಹಿಂದಿನ ದಿನಗಳಲ್ಲಿ ಬಳಕೆ ಮಾಡ್ತಾ ಇದ್ರು. ಅವುಗಳ ಪ್ರಕಾರವಾಗಿ ಅಲ್ಲಿ ಡಿಫ್ರೆಂಟ್ ಆಗಿರುವಂಥ ಆರ್ಥಮೆಟಿಕ್ ಆಪರೇಷನ್ಸ್ಗಳನ್ನು ಬಳಸ್ಕೊಂಡು ಪ್ಲಸ್ಸು, ಮೈನಸ್ಸು, ಇಂಟು, ಡಿವೈಡೆಡ್ ಬೈ ಇವುಗಳನ್ನು ಬಳಕೆ ಮಾಡಿಕೊಂಡು ಸಂಖ್ಯೆಗಳನ್ನು ಕೂಡುವುದು, ಕಳೆಯುವುದು, ಗುಣಿಸುವುದು ಮತ್ತು ಭಾಗಿಸುವ ವಿಧಾನಗಳನ್ನು ಕಲ್ತಿದ್ರು. ಈ ಒಂದು ಏನೋ ಗುಮುಲ್ಗಲ್ ನಂಬರ್ ಸಿಸ್ಟಮನ್ನು ಬಳಕೆ ಮಾಡಿಕೊಂಡು ಕೆಳಗಡೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಈ ಕ್ವಶನ್ಸನ್ನು ನೀವು ಆನ್ಸರನ್ನು ಕಂಡುಹಿಡಿಬೇಕು. ಇಲ್ಲಿ ಯಾವುದೇ ಹಿಂದೂ ನ್ಯೂಮರಲ್ಸನ್ನು ಬಳಸೋ ಹಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆ ಕ್ವಶನ್ಸ್ ಯಾವುವು ಅಂತ ನೋಡೋದಾದ್ರೆ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ 4 ಕ್ವಶನ್ಸ್ ಇದಾವೆ. ಅದ್ರ ಪ್ರಕಾರ ಒಂದೊಂದಾಗಿ ನೋಡ್ತಾ ಹೋಗೋಣ. ಉಕಸಾರ್ ಕಾಲನ್ ಹಾಕಿ ಉಕಸಾರ್ 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 ಉರಪಾನ್ ಪ್ಲಸ್ ಉಕಸಾರ್ 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 ಉರಪಾನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಲೇ ಹೇಳಿರುವ ಹಾಗೆ, ಆ ಸ್ಟೋರಿನಲ್ಲಿ ಹೇಳಿರುವ ಹಾಗೆ ಉಕಸಾರ್ ಅಂತ ಹೇಳಿದ್ರೆ 2, ಉರಪಾನ್ ಅಂತ ಹೇಳಿದ್ರೆ 1. ಈ ಥರ ಡಾಟ್ ಲೈನ್ ಬಂದಿದೆ ಅಂದರೆ ಅದನ್ನು ನಾವು ಪ್ಲಸ್ ಅಂತ ತಿಳ್ಕೊಳ್ಬೇಕು. ಇದರ ಆಧಾರದ ಮೇಲೆ ನಾವು ಇವುಗಳನ್ನು ಹೇಗೆ ಬರೆಯೋದು ಅಂತ ನೋಡೋಣ ಈಗ. ಸೊ ನೋಡಿ, ಫಸ್ಟ್ ಕ್ವಶನ್ ಅಲ್ಲಿ ಹೇಳಿದ ಹಾಗೆ ಇಲ್ಲಿ ಉಕಸಾರ್ ಅಂತ ಹೇಳಿದ್ರೆ ನಾವು 2 ಅಂತ ಬರ್ಕೊಳ್ಬೇಕಲ್ವಾ. ಈ ಜಾಗವನ್ನು ನಾವು ಪ್ಲಸ್ ಅಂತ ಹೇಳ್ತೀವಿ. ಮತ್ತೆ ಉಕಸಾರ್ ಅಂತ ಹೇಳಿದ್ರೆ 2, ಮತ್ತೆ ಇದನ್ನು ನಾವು 2 ಅಂತ ಕರಿತೀವಿ. ಉಕಸಾರ್ ಅಂತ ಹೇಳಿದ್ರೆ 2 ಎಷ್ಟು ಟೈಮ್ ಬಂದಿದೆ? 1 2 3 4 ಟೈಮ್ ಪ್ಲಸ್ ಮಾಡಿ. ಉರಪಾನ್ ಅಂತ ಹೇಳಿದ್ರೆ ಪ್ಲಸ್ 1 ಟೈಮ್ 1 ಮಾಡಬೇಕು. ಇದ್ರ ಜೊತೆಗೆ ಮತ್ತೆ ಇಲ್ಲಿ 1 2 3 ಟೈಮ್ ಉಕಸಾರ್ ಬಂದಿದೆ ಅಂತ ಹೇಳಿದ್ರೆ 2 × 3 ಅಂತ ಅರ್ಥ ಅಲ್ಲಿಗೆ. ಪ್ಲಸ್ ಉರಪಾನ್ ಅಂತ ಹೇಳಿದ್ರೆ 1 ಸರಿ 1 ಅಂತ. ಸೊ ಅಲ್ಲಿಗೆ ಟೋಟಲಿ ನೀವು ಇದನ್ನ ಸೇರಿಸಿದಾಗ ಏನು ಮಾಡ್ಬೋದು ಅಂದರೆ 2 2 4 2 6 2 8 1 9 ಪ್ಲಸ್ 2 3 6 1 7 ಬರುತ್ತೆ. ಓಕೆನಾ? ಸೊ 9 + 7 ಅಂದರೆ 16 ಆನ್ಸರು. ಇದನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಾನು ಹಿಂದೂ ನ್ಯೂಮರಲ್ಸನ್ನು ಬಳಕೆ ಮಾಡಿದ್ದೀನಿ. ಅವ್ರು ಹೇಳ್ತಾರೆ ಹಿಂದೂ ನ್ಯೂಮರಲ್ಸನ್ನು ಬಳಕೆ ಮಾಡದೆ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಈ ಸಂಖ್ಯೆಯನ್ನು ನೀವು ಇಲ್ಲಿ ಬರೆಯೋ ಹಾಗಿಲ್ಲ ಆನ್ಸರ್ ಅಂತ ಹೇಳಿ. ನೀವು ಆನ್ಸರ್ ಅಂತ ಬರಿಬೇಕಂದ್ರೆ 16 ನೀವು ಆನ್ಸರ್ ಬರಿಬೇಕು. 16 ಅಂತ ಬರಬೇಕು ಅಂದರೆ ಉಕಸಾರ್ 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 ಅಂತ ಎಷ್ಟು ಸರಿ ಬರಿಬೇಕು? 8 ಬಾರಿ ಬರಿಬೇಕು. ಸೊ 8 ಬಾರಿ ನೀವು ಉಕಸಾರ್ ಅಂತ ಬರೆದ್ರಿ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಅಂತ ಅರ್ಥ. ಅಂದರೆ ನೋಡಿ ಇಲ್ಲಿ, ಸೊ ಇದಕ್ಕೆ ನೀವು ಆನ್ಸರ್ ಏನು ಬರುತ್ತೆ ಅಂತಂದರೆ ಉಕಸಾರ್ ಪ್ಲಸ್ ಉಕಸಾರ್ ಪ್ಲಸ್ ಉಕಸಾರ್ ಪ್ಲಸ್ ಉಕಸಾರ್ ಪ್ಲಸ್ ಉಕಸಾರ್ 1 2 3 4 5 ಇದೇ ರೀತಿ ನೀವು ಮತ್ತೆ 3 ಟೈಮ್ ಬರಿಬೇಕು. ಓಕೆನಾ? ಸೊ ಈ ರೀತಿ ನೀವು 3 ಟೈಮ್ ಬರೆದ್ರಿ ಅಂತ ಹೇಳಿದ್ರೆ ಇದು ಅವ್ರು ಹೇಳಿರುವಂತೆ ನಾವು ಹಿಂದೂ ನ್ಯೂಮರಲ್ಸನ್ನು ಬಳಕೆ ಮಾಡ್ದೇನೆ ಏನು ಮಾಡ್ತಾ ಇದ್ದೀವಿ, ಅವ್ರು ಹೇಳಿರುವಂಥ ಒಂದು ನಂಬರ್ ಸಿಸ್ಟಮಿನ ಆಧಾರದ ಮೇಲೇ ಆನ್ಸರ್ ಬರೆದಿದ್ದೀವಿ. ಇದಕ್ಕೆ ಒಂದನೇದಕ್ಕೆ ಇದು ಆನ್ಸರ್, ಇಷ್ಟು ಆನ್ಸರ್ನ ನೀವು ಬರೀಬೇಕು. ಓಕೆ, ಹೀಗೆ ನೀವು 2ನೇ ಕ್ವಶನನ್ನು ನಾವು ನೋಡೋದಾದ್ರೆ ಇದರಲ್ಲೇ 2ನೇ ಕ್ವಶನ್ ಏನಿದೆ ನೋಡಿ, ಇಲ್ಲೂ ಕೂಡ ಅಷ್ಟೇ ಉಕಸಾರ್ 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 ಉಕಸಾರೆ ಎಷ್ಟು ಟೈಮ್ ಆಯಿತು? 1 2 3 4 ಟೈಮ್ ಆಯಿತು. 4 ಟೈಮ್ ಅಂತ ಹೇಳಿದ್ರೆ 4 2s 8 ಲೆಕ್ಕ. ಓಕೆನಾ? 4 2s 8 ಪ್ಲಸ್ ಇದು 1 ಚಿಹ್ನೆ ಮೈನಸ್ ಇದೆ ಮಧ್ಯೆ. ಇಲ್ಲಿ 1 2 3 3 ಟೈಮ್ 2 ಅಂತ ತೊಗೊಂಡ್ರೆ 3 2s ಎಷ್ಟು? 3 2s 6 ಆಯಿತು. 8 + 1 ಮಾಡಿದ್ರೆ 9, 9 - 6 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? ಸ್ವಲ್ಪ 1 2 3 4 ಅಲ್ವಾ? 2 + 1 ಮಾಡಿದ್ರೆ 9 ಬರುತ್ತೆ. 9 - 6 ಬಂದರೆ ಅಂದರೆ ನಿಮಗೆ ಏನು ಬರುತ್ತೆ? ಆನ್ಸರು 3 ಬರುತ್ತೆ. ಈ 9 - 6 3 ನೀವು ಇಲ್ಲಿ ಬರಿಬೇಕಾಗತ್ತೆ. ಏನಂತ 3 ಬರಬೇಕಂದ್ರೆ ಆನ್ಸರು 2 ಟೈಮ್ ಉಕಸಾರ್ ಬರೆದು 1 ಟೈಮ್ ಉರಪಾನ್ ಬರೀತೀರ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಏನು ಬರುತ್ತೆ? ಉಕಸಾರ್ ಹಾಗೇನೆ ಉಕಸಾರ್ ಹಾಗೇನೆ ಇನ್ನೊಂದು ಉರಪಾನ್ ಅಂತ ಬರೀಬೇಕು. ಓಕೆನಾ? ಸೊ ಇದು ಆನ್ಸರು 2ನೇದಕ್ಕೆ.
ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ, ಇಲ್ಲಿ ಉಕಸಾರ್ ಎಷ್ಟು ಟೈಮ್ ಬಂದಿದೆ? 1 2 3 4 ಟೈಮ್ ಬಂದಿದೆ. ಉರಪಾನ್ 1 ಅಂದ್ರೆ ಅಲ್ಲಿಗೆ 4 2s 8 ಪ್ಲಸ್ 1 ಮಾಡಿದ್ರೆ 9 ಬರುತ್ತೆ ಆಕ್ಚುಲಿ. ಓಕೆನಾ? ಇದಿಷ್ಟು ಇಂಟು ಹಾಕಿ ಈ ಕಡೆ 2 ಸರಿ ಉಕಸಾರ್ ಇದೆ ಅಂದರೆ 2 2 4 ಬರುತ್ತೆ. ಸೊ 9 ಮತ್ತು 4 ನೀವು ಮಲ್ಟಿಪ್ಲೈ ಮಾಡ್ತೀರಲ್ವಾ? ಸೊ 9 ಮತ್ತು 4 ಮಲ್ಟಿಪ್ಲೈ ಮಾಡಿದ್ರೆ 36 ಬರುತ್ತೆ. ಸೊ 36 ಬರಬೇಕು ಅಂತ ಹೇಳಿದ್ರೆ ನೀವು ಇದೇ ಆನ್ಸರ್ನ ಉಕಸಾರ್ ಅಂತ ಹೇಳಿ ಎಷ್ಟು ಟೈಮ್ ಬರೀಬೇಕು? 18 ಬಾರಿ ಬರಿಬೇಕು, 18 ಟೈಮ್ಸ್ ಬರಿಬೇಕು. ಓಕೆನಾ? ಸೊ ನಾನು ಇದನ್ನು ಬರೆಯೋದಿಲ್ಲ, ನೀವೇ ಬರ್ಕೊಳ್ಬಹುದು. ಸೊ ನೋಡಿ 18 ಟೈಮ್ಸ್ ಉಕಸಾರ್ ಅಂತೇಳಿ ಬರಿಬೇಕಾಗತ್ತೆ. ಇದು ಥರ್ಡ್ ಒನ್ನಿಗೆ ಆನ್ಸರ್. ಸೊ ನೀವು ಇದನ್ನು ಬಳಕೆ ಮಾಡೋ ಹಾಗಿಲ್ಲ, ಇದು ಆನ್ಸರ್ ಅಲ್ಲ, ನಾವು ತಿಳ್ಕೊಳ್ಳಿಕ್ಕೋಸ್ಕರ ನಾನು ಈಗ ಬರೆದಿರೋದು ನಿಮಗೆ. ಓಕೆ, ಇದಾದ ನಂತರದಲ್ಲಿ ಫೋರ್ತ್ ಒನ್ನು ಉಕಸಾರ್ ಎಷ್ಟು ಟೈಮ್ ಇದೆ ಕೌಂಟ್ ಮಾಡಿದ್ರೆ 1 2 3 4 5 6 7 8 ಇಂಟು 2 ಮಾಡಿದ್ರೆ ನಿಮಗೆ 16 ಬರುತ್ತೆ. ಡಿವೈಡೆಡ್ ಬೈ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೆ 2 ಟೈಮ್ ಉಕಸಾರ್ ಇದೆ. 2 ಟೈಮ್ ಉಕಸಾರ್ ಅಂದರೆ 4. ಅಂದರೆ ಅಲ್ಲಿಗೆ 4ರಿಂದ 16 ಭಾಗಾಕಾರ ಮಾಡಿದರೆ ನಿಮಗೆ ಮತ್ತೆ ಏನು ಬರುತ್ತೆ? ಆನ್ಸರ್ 4. ಸೊ ದ್ಯಾಟ್ ನೀವು ಇದಕ್ಕೆ ಇಲ್ಲಿ ಉಕಸಾರ್ ಅಂತೇಳಿ ಏನು ಮಾಡಬೇಕಾಗತ್ತೆ? 4 ಟೈಮ್ ಬರಿಬೇಕಾಗತ್ತೆ. ಎಷ್ಟು ಟೈಮ್ ಉಕಸಾರ್ ಅಂತೇಳಿ ಬರೀತೀರಾ? 4 ಟೈಮ್ ಉಕಸಾರ್ ಅಂತೇಳಿ 4 ಬಂದಿರೋದ್ರಿಂದ ಜಸ್ಟ್ 2 ಟೈಮ್ ಬರೀಬೇಕಾಗತ್ತೆ. ಉಕಸಾರ್ ಮತ್ತೆ ಉಕಸಾರ್ ಅಂತೇಳಿ ಬರೆದ್ರೆ ಮುಗೀತು. ಇದು 4ನೇದಕ್ಕೆ ಆನ್ಸರು. 3ನೇದಕ್ಕೆ ಮಾತ್ರ ನೀವು 18 ಬಾರಿ ಇದೇ ರೀತಿಯಲ್ಲಿ ಉಕಸಾರ್ ಅಂತೇಳಿ ಬರೀಬೇಕಾಗತ್ತೆ ಆನ್ಸರ್ ಆಗಿ. ಓಕೆ, ಕ್ವಶನ್ ನಂಬರ್ 3 ಬಂದ್ಬಿಟ್ಟು ಐಡೆಂಟಿಫೈ ದ ಫೀಚರ್ಸ್ ಆಫ್ ದ ಹಿಂದೂ ನಂಬರ್ ಸಿಸ್ಟಮ್ ದಟ್ ಮೇಕ್ ಇಟ್ ಎಫಿಷಿಯಂಟ್ ವೆನ್ ಕಂಪೇರ್ಡ್ ಟು ದ ರೋಮನ್ ನಂಬರ್ ಸಿಸ್ಟಮ್. ರೋಮನ್ ನಂಬರ್ ಸಿಸ್ಟಮ್ ಅನ್ನ ಹಿಂದೆ ಬಳಕೆ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಹಿಂದೂ ನಂಬರ್ಸ್ ಅನ್ನ ನಾವೇನು ಬಳಕೆ ಮಾಡ್ತಾ ಇದ್ದೀವಿ, ರೋಮನ್ ನಂಬರ್ ಅನ್ನ ಬಳಕೆ ಮಾಡೋದಕ್ಕಿಂತ ಹಿಂದೂ ನಂಬರ್ ಸಿಸ್ಟಮ್ ಬಳಕೆ ಮಾಡೋದು ಸುಲಭ. ಹೇಗೆ ಅಥವಾ ಯಾಕೆ, ಯಾವ ಕಾರಣಗಳಿಂದ ಇದನ್ನ ನೀವು ಹೇಳ್ತೀರಾ ಅಂಥೇಳಿ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು. ಸೊ ನೋಡಿ, ಅದ್ರ ಪ್ರಕಾರ ನೀವು 3ನೇ ಕ್ವಶನ್ಗೆ ಸುಮಾರು 3 ಪಾಯಿಂಟ್ ಅನ್ನು ನಾವು ತಗೊಂಡು ಬರಿಬಹುದು. ಏನಪ್ಪ ಅಂದರೆ, 1ನೇದು ದ ವ್ಯಾಲ್ಯೂ ಆಫ್ ಎ ಡಿಜಿಟ್ ಡಿಪೆಂಡ್ಸ್ ಆನ್ ಇಟ್ಸ್ ಪೊಸಿಷನ್. ಇಲ್ಲಿ ನಾವು ನಂಬರ್ ಸಿಸ್ಟಮ್ ಅಲ್ಲಿ ಬಳಕೆ ಮಾಡಬೇಕಾದಾಗ ಹಿಂದೂ ನಂಬರ್ ಸಿಸ್ಟಮ್ ಅಲ್ಲಿ ಯಾವುದೇ ಒಂದು ಅಂಕಿಯ ಬೆಲೆ ಆ ಒಂದು ಜಾಗದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಉದಾಹರಣೆಗೆ 2 ಅನ್ನುವಂಥ ಸಂಖ್ಯೆ ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದ್ದರೆ ಅದರ ಬೆಲೆ 2. ಅದೇ ಸಂಖ್ಯೆ 10ರ ಸ್ಥಾನದಲ್ಲಿದ್ದರೆ ಅದನ್ನು ನಾವು 20 ಅಂತ ಕರಿತೀವಿ. ಅದೇ ಬೆಲೆ 100ರ ಬೆಲೆಯಲ್ಲಿದ್ದರೆ 100ರ ಜಾಗದಲ್ಲಿದ್ದರೆ ಅದನ್ನು 200 ಅಂತ ಕರಿತೀವಿ. ಈ ಥರದ ಒಂದು ವ್ಯವಸ್ಥೆ ರೋಮನ್ ನಂಬರಲ್ಲಿ ಇಲ್ಲ. ಹಾಗಾಗಿ ಇದು ರೋಮನ್ ಸಿಸ್ಟಮ್ಗಿಂತನೂ ಒಳ್ಳೆಯದು. ಇನ್ನೊಂದು ಪಾಯಿಂಟ್ ಏನು ಹೇಳ್ಬೋದು, 0 ಆಕ್ಟ್ಸ್ ಆಸ್ ಎ ಪ್ಲೇಸ್ ಹೋಲ್ಡರ್. ಇಲ್ಲಿ 0 ಅನ್ನೋದು ಪ್ಲೇಸ್ ಹೋಲ್ಡರ್ ಆಗಿ ಕೆಲಸ ಮಾಡುತ್ತೆ. ನಾವು 0ಯನ್ನು ಯಾವ ಜಾಗದಲ್ಲಿ ಇಟ್ಟಿದ್ದೀವಿ ಅನ್ನೋದ್ರ ಆಧಾರದ ಮೇಲೆ 0ಗೆ ಬೆಲೆ ಬರುತ್ತೆ. ನೀವು ನೋಡಿದ್ದೀರಾ, ಬಿಡಿ ಸ್ಥಾನದಲ್ಲಿರುವ 0 ಇದು. ಇಲ್ಲಿ ಬಿಡಿ ಸ್ಥಾನದಲ್ಲಿ ನಾವು 0 ಬರ್ತೀವಿ ಅಂದರೆ 2ಕ್ಕೆ ಬೆಲೆ ಬರುತ್ತೆ 20 ಅಂತೇಳಿ ಬರಿತೀವಿ ನಾವು. ಅದೇ ಈ 10ರ ಸ್ಥಾನದಲ್ಲಿ ನಾವು 0ಯನ್ನು ಹಾಕಿದ್ವಿ ಅಂದರೆ ಪಕ್ಕದಲ್ಲಿರುವ 100ರ ಸ್ಥಾನಕ್ಕೆ ಬೆಲೆ ಬರುತ್ತೆ, ಆವಾಗ 200 ಅಂತ ಕರಿತೀವಿ. ಅಂದರೆ 0 ಒಂದು ಪ್ಲೇಸ್ ಹೋಲ್ಡರ್ ಆಗಿ ಆಕ್ಟ್ ಮಾಡುತ್ತೆ. ಅಂದರೆ ಅಲೋಯಿಂಗ್ ಅಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ನಂಬರ್ಸ್ ಲೈಕ್ 1 10 100 ಈಸಿಲಿ. ನಾವು ಇದರಿಂದಾಗಿ 0ಇಂದಾಗಿ ನಂಬರ್ ಆಫ್ ಜೀರೋಸ್ ಎಷ್ಟಿದಾವೆ ಅಲ್ಲಿ ಅನ್ನೋದ್ರ ಆಧಾರದ ಮೇಲೆ 1ರ ಬೆಲೆ ಮತ್ತು 10ರ ಬೆಲೆ 100ರ ಬೆಲೆ ಅಂತೇಳಿ ಸಂಖ್ಯೆಗಳನ್ನು ನಾವು ವಿಭಾಗ ಮಾಡಲಿಕ್ಕೆ ಸಾಧ್ಯ 0 ಇರುವುದರ ಆಧಾರದ ಮೇಲೆ. ಇದು ನಮ್ಮ ಹಿಂದೂ ನ್ಯೂಮರಲ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಇನ್ನೊಂದು ಪಾಯಿಂಟ್, ಯೂಸಿಂಗ್ ಓನ್ಲಿ 10 ಸಿಂಬಲ್ಸ್. ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಇರೋದು ಬರೀ 0ಇಂದ 9 ತನಕ ಮಾತ್ರ ಅಂಕಿಗಳನ್ನು ಬಳಕೆ ಮಾಡಿ ಎಂಥ ದೊಡ್ಡ ಸಂಖ್ಯೆಯನ್ನಾದರೂ ಕೂಡ ಫಾರ್ಮೇಷನ್ ಮಾಡ್ತೀವಿ. ಅದನ್ನೇ ಕೊಟ್ಟಿರೋದು, ಯೂಸಿಂಗ್ ಓನ್ಲಿ 10 ಸಿಂಬಲ್ಸ್ ಫ್ರಮ್ 0 to 9 ಟು ರೆಪ್ರೆಸೆಂಟ್ ಎನಿ ಪಾಸಿಬಲ್ ನಂಬರ್ ಮೇಕ್ಸ್ ಕಾಂಪ್ಲೆಕ್ಸ್ ಅರ್ಥಮೆಟಿಕ್. ಕಾಂಪ್ಲೆಕ್ಸ್ ಅರ್ಥಮೆಟಿಕ್ ಅಂದರೆ ಎಷ್ಟೇ ದೊಡ್ಡ ಸಂಖ್ಯೆಯನ್ನಾದರೂ 0ಇಂದ 9ರವರೆಗೂ ಇರುವ ಅಂಕಿಗಳನ್ನು ಮಾತ್ರ ಬಳಕೆ ಮಾಡಿ ತಯಾರಿಸಬಹುದು. ಇದಿಷ್ಟು 3 ಪಾಯಿಂಟ್ಗಳು ನಮಗೆ ರೋಮನ್ ನಂಬರ್ ಸಿಸ್ಟಮ್ಗಿಂತ ಹಿಂದೂ ನ್ಯೂಮರಲ್ ಸಿಸ್ಟಮ್, ಹಿಂದೂ ನಂಬರ್ ಸಿಸ್ಟಮು ತುಂಬ ಅನುಕೂಲವಾಗಿರುತ್ತೆ ಅನ್ನೋದನ್ನು ಹೇಳಲಿಕ್ಕೆ 3 ಪಾಯಿಂಟು. ನೆಕ್ಸ್ಟ್ ಕ್ವಶನ್ನು, ಸೊ ಈ ಫಿಗರ್ ಇಟ್ ಔಟಿನ ಕೊನೆಯ ಕ್ವಶನ್ ಬಂದ್ಬಿಟ್ಟು, ಯೂಸಿಂಗ್ ದ ಐಡಿಯಾಸ್ ಡಿಸ್ಕಸ್ಡ್ ಇನ್ ದಿಸ್ ಸೆಕ್ಷನ್ ಟ್ರೈ ರಿಫೈನಿಂಗ್ ದ ನಂಬರ್ ಸಿಸ್ಟಮ್ ಯು ಮೈಟ್ ಹ್ಯಾವ್ ಮೇಡ್ ಅರ್ಲಿಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವುದೋ ಒಂದು ಐಡಿಯಾಸ್ ಮತ್ತು ಏನನ್ನಾದರೂ ಬಳಕೆ ಮಾಡಿಕೊಂಡು ಅದನ್ನು ಡಿಸ್ಕಸ್ ಮಾಡೋದ್ರ ಮೂಲಕವಾಗಿ ನಾವೇನು ಮಾಡ್ಬೋದು, ರಿಫೈನಿಂಗ್ ದ ನಂಬರ್ ಸಿಸ್ಟಮ್ ಯು ಮೈಟ್ ಹ್ಯಾವ್ ಮೇಡ್ ಅರ್ಲಿಯರ್. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು, ಅಂದರೆ ಆ ಒಂದು ಸಿಸ್ಟಮನ್ನು ಬಳಕೆ ಮಾಡಿರ್ತಕ್ಕಂಥದ್ದು, ಸಿಸ್ಟಮನ್ನು
ಸಿಸ್ಟಮ್ನ ಬಗ್ಗೆ ಡಿಸ್ಕಷನ್ ಮಾಡಿ ಐಡಿಯಾಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂಥ ಐಡಿಯಾಸ್ಗಳನ್ನು ಹೇಳ್ರಿ ಅಂತ ಕೊಟ್ಟಿದ್ದಾರೆ. ಸೊ ಏನು ಹೇಳ್ಬೋದು ಅಂತ ಅಂದರೆ, ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಯಾವ್ಯಾವ ಪಾಯಿಂಟ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಇಂಟ್ರಡ್ಯೂಸ್ ಎ ಬೇಸ್ ಇನ್ಸ್ಟೆಡ್ ಆಫ್ ರಿಪೀಟಿಂಗ್ ವರ್ಡ್ಸ್ ಲೈಕ್ ಏನೋ ಉಕಾಸಾರ್ ಅದು ಇದು ಬರ್ತಿತ್ತಲ್ಲ, ಅವುಗಳ ಬದಲಾಗಿ ಏನೋ ಜನ್ರೇಷನ್ ಮುಂದುವರಿದ ಹಾಗೆ ಏನು ಮಾಡ್ತಾ ಇದ್ದಾರೆ, ವರ್ಡ್ಸ್ಗಳ ಬದಲಾಗಿ ಏನು ಬಳಸ್ತಾ ಇದ್ದಾರೆ ಅಂದರೆ, ಬೇಸ್ಗಳ ಬದಲಾಗಿ ವರ್ಡ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ರಿಪೀಟಿಂಗ್ ವರ್ಡ್ಸ್ಗಳ ಬದಲಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಕ್ರಿಯೇಟ್ ನ್ಯೂ ನೇಮ್ಸ್ ಫಾರ್ ಎ ಗ್ರೂಪ್ಸ್, ಆ ಗುಂಪುಗಳಿಗೆ ಒಂದು ಬೇರೆ ಬೇರೆ ಹೆಸರು ಕೊಡ್ತಾ ಇದ್ದಾರೆ. ಅವಾಗ ಅವು ಪ್ರತಿಯೊಂದಕ್ಕೂ ವರ್ಡ್ಸಲ್ಲಿ ಹೆಸರು ಕೊಡ್ತಾ ಇದ್ರು, ಬಟ್ ಈಗ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಗ್ರೂಪ್ ಮಾಡಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಎ ಹ್ಯಾಂಡ್ ಅನ್ನೋದನ್ನು ನಾವು ಎ ಹ್ಯಾಂಡ್ ಫಾರ್ 5 ನಾವು ಬಳಕೆ ಮಾಡಬೇಕಾದಾಗ 5 ಅನ್ನೋದಕ್ಕೆ ಎ ಹ್ಯಾಂಡ್ ಬಳಕೆ ಮಾಡಬಹುದು. ಇನ್ನೊಂದು ಬಂದ್ಬಿಟ್ಟು ಕ್ರಿಯೇಟ್ ಎ ಸಿಂಬಲ್ ಫಾರ್ ನಥಿಂಗ್ ಟು ಅಲೋ ಫಾರ್ ಪ್ಲೇಸ್ ವ್ಯಾಲ್ಯೂ ನೊಟೇಷನ್ ಅಂತ ಕೊಟ್ಟಿದ್ದಾರೆ. ಏನು ಮಾಡ್ಬೋದು, ಕ್ರಿಯೇಟ್ ಎ ಸಿಂಬಲ್ ಫಾರ್ ನಥಿಂಗ್ ಅನ್ನೋದಕ್ಕೆ ಸಿಂಬಲ್ ಬಳಕೆ ಮಾಡಿ ಹೇಳೋದು, ಇದನ್ನು ಪ್ಲೇಸ್ ವ್ಯಾಲ್ಯೂ ನೊಟೇಷನಲ್ಲಿ ಬಳಕೆ ಮಾಡ್ತಕ್ಕಂಥದ್ದು. ಇನ್ನೊಂದು, ಇನ್ಸ್ಟೆಡ್ ಆಫ್ ಆಡಿಂಗ್ ಸಿಂಬಲ್ಸ್ ಟುಗೆದರ್ ಲೆಟ್ ದ ಪೊಸಿಷನ್ ಆಫ್ ದ ಸಿಂಬಲ್ ರೆಪ್ರೆಸೆಂಟ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಲೈಕ್ ಟೆನ್ಸ್, ಹಂಡ್ರೆಡ್ಸ್ ಎಕ್ಸೆಟ್ರಾ. ಇಲ್ಲಿ ಸಿಂಬಲ್ಗಳನ್ನು ಆ್ಯಡ್ ಮಾಡೋದ್ರ ಮೂಲಕ, ಟುಗೆದರ್ ಆ್ಯಡ್ ಮಾಡೋದ್ರ ಮೂಲಕವಾಗಿ ನಾವು ಪೊಸಿಷನ್ ಆಫ್ ದ ಸಿಂಬಲ್ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮ್ಯಾಗ್ನಿಟ್ಯೂಡನ್ನು ಕೊಟ್ಬಿಡೋದು. ಅವುಗಳ ಮ್ಯಾಗ್ನಿಟ್ಯೂಡ್ನ ಆಧಾರದ ಮೇಲೆ ಅವುಗಳಿಗೆ ಹೆಸರು ಕೊಡೋದು. ಅಂದರೆ ಟೆನ್ಸು, ಹಂಡ್ರೆಡ್ಸು, ಥೌಸಂಡ್ಸು, 10,000 ಈ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ಸೊ ಈ ರೀತಿಯ 3 ಪಾಯಿಂಟ್ಗಳನ್ನು ನಾವು ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ನಂಬರ್ ಸಿಸ್ಟಮನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಸುಮಾರು 3 ಫಿಗರ್ ಇಟ್ ಔಟ್, ಮೂರನೇ ಪಾಠದ ಮೊದಲ 3 ಫಿಗರ್ ಇಟ್ ಔಟಲ್ಲಿ ಬರುವ ಎಲ್ಲ ಕ್ವಶನ್ಸ್ಗೂ ಕೂಡ ಆನ್ಸರ್ನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.